ಸೇವೆಯಿಂದ ನಿವೃತ್ತರಾದ ಪ್ರಭಾರಿ ಪ್ರಾಚಾರ್ಯರಾದ ಮಂಜುನಾಥ್ ಐಲಿಯವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ. ರಾಯಚೂರು ನಗರದಲ್ಲಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಾಗಿ ಮತ್ತು ಪೊಲೀಸ್ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಚಾರ್ಯರಾಗಿ ಸುದೀರ್ಘ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರಭಾರಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಐಲಿಯವರಿಗೆ ಬೀಳ್ಕೊಡುವ ಸಮಾರಂಭ ಕೆಬಿ ಪ್ರೌಢಶಾಲೆ ಹತ್ತಿರ ಇರುವ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಅದ್ದೂರಿಯಾಗಿ ಮತ್ತು ವೈಭವದಿಂದ ಅಸಂಖ್ಯಾತ ಅಭಿಮಾನಿಗಳು, ಸ್ನೇಹಿತರು ಮತ್ತು ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆಯಿತು. ಐತಿಹಾಸಿಕ ರಾಯಚೂರು ಕೋಟೆ ಅಧ್ಯಯನ ಸಮಿತಿಯವರ ಸಹಯೋಗದೊಂದಿಗೆ ನಡೆದ ಪ್ರಭಾರಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಐಲಿಯವರ ಸೇವಾ ನಿವೃತ್ತಿಯ ಬೀಳ್ಕೊಡುವ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ಕೋಟೆ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿರುವ ಕೆ ಸತ್ಯನಾರಾಯಣ ಅವರು ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಜಿ ಮಲ್ಲಿಕಾರ್ಜುನ್, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ಯಾಥಗಲ್, ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರಾದ ಸಂಘದ ಅಧ್ಯಕ್ಷರಾಗಿರುವ ಸೋಮಶೇಖರ್ ಹುಕ್ರಾಣಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕರಾದ ಕೆ ಶರಣಪ್ಪ, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರುವ ನರಸಪ್ಪ ಭಂಡಾರಿ, ನಿವೃತ್ತ ಉಪನ್ಯಾಸಕರಾಗಿರುವ ಬಿಜಿ ಹುಲಿ, ಸಾಹಿತಿಗಳಾಗಿರುವ ಮಹಂತೇಶ್ ಮಸ್ಕಿ, ಹಿರಿಯ ಸಾಹಿತಿಗಳಾಗಿರುವ ವೀರ ಹನುಮಾನ್, ಕರ್ನಾಟಕ ರಾಜ್ಯದ ಪ್ರಸಿದ್ಧ ಜನಕವಿಗಳಾಗಿರುವ ರಮೇಶ್ ಗಬ್ಬೂರ್, ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ನಾಗೇಂದ್ರಪ್ಪ, ಗಂಗಾವತಿಯ ವಕೀಲರಾದ ಶ್ರೀ ಕುಮಾರ್ ಐಲಿಯವರು ಮತ್ತು ಗಂಗಾವತಿಯ ಪ್ರಸಿದ್ಧ ವಾಸ್ತುತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರುಗಳು ಪಾಲ್ಗೊಂಡಿದ್ದ ವೇದಿಕೆಯ ಕಾರ್ಯಕ್ರಮವನ್ನು ರಾಯಚೂರಿನ ಕೋಟೆ ಅಧ್ಯಯನ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಜಯಣ್ಣ ಸೇರಿದಂತೆ ಗಣ್ಯಮಾನ್ಯರು ಉದ್ಘಾಟಿಸಿದರು. ರಾಯಚೂರು ಕೋಟೆ ಅಧ್ಯಯನ ಸಮಿತಿಯ ಕಾರ್ಯದರ್ಶಿ ಸೈಯದ್ ಹಫೀಜುಲ್ಲಾ, ಉಪಾಧ್ಯಕ್ಷರಾದ ಎಚ್ಎಂ ಆದ್ಯಾರ್ ಹಾಗೂ ಕೋಟೆ ಅಧ್ಯಯನ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವೆಯಿಂದ ನಿವೃತ್ತರಾಗಿರುವ ಪ್ರಭಾರಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಐಲಿಯವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಐಲಿಯವರ ಸೇವಾ ಅವಧಿಯಲ್ಲಿ ಅಭ್ಯಾಸ ಮಾಡಿರುವ ಎಲ್ಲಾ ವಿದ್ಯಾರ್ಥಿನಿಯರು, ಗೆಳೆಯರು, ಪ್ರಾಧ್ಯಾಪಕರು, ಸ್ನೇಹಿತರು, ಬಂಧು ಮಿತ್ರರು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡು ಪ್ರಭಾರಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಐಲಿಯವರ ಸೇವೆಯನ್ನ ಕೊಂಡಾಡಿದರು. ಶಿಕ್ಷಣ ಇಲಾಖೆಗೆ ಅವರು ನೀಡಿರುವ ಸೇವೆ ಸ್ಮರಿಸಿ ನಿವೃತ್ತರಾಗಿರುವ ಶ್ರೀ ಮಂಜುನಾಥ್ ಐಲಿಯವರ ನಿವೃತ್ತ ಜೀವನ ಸುಖಮಯವಾಗಿರಲಿ ಮತ್ತು ಒಳ್ಳೆಯ ಆರೋಗ್ಯ ಜೀವನ ನಡೆಸುವ ಮೂಲಕ ಶಿಕ್ಷಣ ಇಲಾಖೆಗೆ ಮಾರ್ಗದರ್ಶನ ಮಾಡುವಂತೆ ಆಗಲಿ ಎಂದು ಗಣ್ಯಮಾನ್ಯರು ಶುಭ ಹಾರೈಸಿದರು. ವರದಿಗಾರ ಡಾಕ್ಟರ್ ಮಂಜುನಾಥ್ ಕುರುಗೋಡ್, ಕಿಷ್ಕಿಂಧ ನ್ಯೂಸ್, ರಾಯಚೂರು. ನಿಜಕ್ಕೂ ಕೂಡ ತುಂಬ ಖುಷಿಯಾದ ಈ ದಿನ. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯಿಟ್ಟು ಬಸ್ಸುಗಳು ಸಹಕರಿಸಲಿಲ್ಲ. ಗೆಳೆಯ, ಹಿರಿಯ ಅಣ್ಣ, ಸುಮಾರು 13 ವರ್ಷಗಳ ಒಡನಾಡಿ. ಫಲವದೊಡ್ಡಿ ಶಾಲೆಯಲ್ಲಿ ನಾನು ಸಹಶಿಕ್ಷಕನಾಗಿ ಕನಸುಗಳನ್ನು ಕಟ್ಟಿಕೊಂಡು ಫಲವದೊಡ್ಡಿ ಶಾಲೆಗೆ ಬಂದಾಗ ನನಗಿಂತಲೂ ತುಂಬಾ ಕನಸುಗಳನ್ನು ಕಟ್ಟಿಕೊಂಡು ಯಾಪಲ್ದಿನಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಗೆಳೆಯರ ಬಳಗ ಇತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಮಂಜುನಾಥ್ ಸರ್ ಬಂದಾಗೆ ಇಡೀ ಯಾಪಲ್ದಿನಿ ಪ್ರಥಮಾಷ್ಟರು ಮಂಜುನಾಥ್ ಸರ್ ಊರು ತುಂಬ ಎಲ್ಲ ಮಂಜುನಾಥ್ ಸರ್. ಆಟಕ್ಕೆ ಹೋದ್ರು ಮಂಜುನಾಥ್ ಸರ್, ಹಾಡಾಡಿಸಿದ್ರು ಮಂಜುನಾಥ್ ಸರ್, ಸ್ಪೋರ್ಟ್ಸ್ ಆಡಿಸಿದ್ರು ಮಂಜುನಾಥ್ ಸರ್. ಅದಾದ ನಂತರ ಅವ್ರ ಜೊತೆಗೆ ಯಾಕೆ ಬಂದಿದ್ದು ನಮ್ಮ ಹೆಡ್ ಮಾಸ್ಟರ್ ಧನಂ ಸರ್, ನಮ್ಮ ಹೆಡ್ ಮಾಸ್ಟರ್ ಅವ್ರು ಬಂದ ಕೂಡಲೇ ಮತ್ತಿಷ್ಟು ಬಲ ಬಂದ್ಬಿಟ್ಟು ಅಲ್ಲಿ ಪ್ರೈಮರಿಗೆ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಪಡೆ ಇದೆ. ಮಲ್ಲಿಕಾರ್ಜುನ ಮಾಸ್ಟರ್ ಏನು ಒಬ್ಬರಿಗೊಬ್ರು ಎಷ್ಟು ತಂಡ ಅಂದ್ರೆ ಇಡೀ ಊರು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟಪಡತಕ್ಕಂಥ ಒಂದು ಸಂಭ್ರಮದ ಕಾಲ. ಅಂತಹ ಕಾಲದಲ್ಲಿ ನಾನು ಬಂದೆ, ಅವರ ಸ್ನೇಹ ಸಿಕ್ತು. ನಿಜಕ್ಕೂ ಕೂಡ ಅದು ಮರೆಯಲಾಗದ ಕ್ಷಣಗಳು. ಬೆಳಿಗ್ಗೆ 6 ಗಂಟೆಗೆ ನಮ್ಮ ಶಾಲೆ ಶುರುವಾಗ್ತಿತ್ತು.
ಮಂಜುನಾಥ್ ಸರ್ ನಮ್ಮ ಶಾಲೆ ಪ್ರೈಮರಿ ಮತ್ತು ಹೈಸ್ಕೂಲ್. ನಾನು ಬಲವದೊಡ್ಡಿಯಿಂದ 3 ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂತ ಜಾಗಿಂಗ್ ಮಾಡ್ಕೊಂತ ಹೋಗಿ ಹುಡುಗರಿಗೆಲ್ಲ ಸ್ಪೋರ್ಟ್ಸ್ ಕಲಿಸ್ತೀವಿ. ಎಂತ ಡೆಡಿಕೇಶನ್ ಇದು. ಮುಂಜಾನೆ 6 ಗಂಟೆಗೆ ಶುರುವಾದ್ರೆ ರಾತ್ರಿ 8 ಗಂಟೆಗೆ ಮುಗಿತಿತ್ತು ಶಾಲೆ. ಎಲ್ಲ 200 ವರ್ಷಗಳ ಕಾಲ ಇವರ ಒಡನಾಡಿಯಾಗಿ ನೋಡಿದ ನೆನಪುಗಳು ಸದಾಕಾಲ 24/7 ಅಂತ ಶಾಲೆಯನ್ನ, ಅಂತ ಶಿಕ್ಷಣವನ್ನ, ಅಂತ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಗೆಳೆಯ ಮಂಜುನಾಥ್ ಸರ್ಗೆ. ನಿಜಕ್ಕೂ ಅವರ ಒಡನಾಡಿಯಾಗಿ ನಾನು ಹಲವಾರು ಮಾತುಗಳನ್ನ, ನಾನು ನಿಜಕ್ಕೂ ಕೂಡ ಶಾಲು ಹಾರ ತಂದಿಲ್ಲ, ನನ್ನ ಮಾತುಗಳ ಮುತ್ತಿನ ಹಾರವನ್ನು ಪೋಣಿಸಲು ಬಂದಿದ್ದೆ, ಹಾಗೆ ಸ್ನೇಹದ ಶಾಲನ್ನು ಓದಿಸಲು ಬಂದಿದ್ದೆ. ತುಂಬಾ ಖುಷಿ ಆಗ್ತದೆ ಸರ್, ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಕೊಡುಗೆ. ಅದು ಏನಂತಾರಲ್ಲ ಸುವರ್ಣ ಯುಗ ಅಂತೀವಲ್ಲ ನಾವು, ಅದು ಯಾವುದೋ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತಿಲ್ಲ, ಹಾಗೆ ಯಾವತ್ತಿನ ಶೈಕ್ಷಣಿಕ ಇತಿಹಾಸದಲ್ಲಿ ಮಂಜುನಾಥ್ ಸಾರು, ದಾನವ್ ಸಾರು, ಮಲ್ಲಿಕಾರ್ಜುನ್ ಸಾರು, ರಂಗಂ ಸಾರು, ಇತರ ಎಲ್ಲ ಒಡನಾಡಿಗಳು ಅದೊಂದು ಸುವರ್ಣ ಸಂಭ್ರಮದ ಕಾಲ. ಅಂತ ಸಂಭ್ರಮದ ಕಾಲವನ್ನು ನಿರ್ಮಾಣ ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿದ್ರಿ. ಹಾಡು, ಆಟ, ಪಾಠ, ಶೈಕ್ಷಣಿಕ. ನಾನು ಎಲ್ಲೂ ಫಲವತ್ತೊಡ್ಡಾಗಿದ್ರೆ ಮೊದಲು ರಮೇಶ್ ಮಾಸ್ಟರ್ ಕರ್ಕೊಂಡ್ಬಂದ ಟ್ರ್ಯಾಕ್ಟರ್ ಕೊಟ್ಟು ಕಳಿಸ್ತಿದ್ರು ದಾನವ್ ಸರ್, ಹೋಗಿ ಕರ್ಕೊಂಡ್ಬರ್ರಿ ಅಂತ ಮಂಜುನಾಥ್ ಸರ್. ಅಷ್ಟು ಒಂದು ಸುತ್ತ ಹಳ್ಳಿಗಳ ಶಿಕ್ಷಕರೆಲ್ಲ ಸೇರಿಕೊಂಡು ಒಂದು ಒಡನಾಡಿಯಾಗಿರ್ತಕ್ಕಂಥ ಈ ಸಂಭ್ರಮ ಇತ್ತಲ್ಲ, ನಿಜಕ್ಕೂ ಕೂಡ ಮರೆಯಲಾಗದು. ಅಂತ ಸ್ನೇಹವನ್ನು ಯಾರಾದ್ರೂ ಮನೆಗೆ ಹೋಗ್ಬಿಟ್ರೆ ಎಲ್ಲರಿಗೂ ಅಡಿಗೆ ಮಾಡಿ ಹಾಕ್ತಾರೆ. ಮಲ್ಲಿಕಾರ್ಜುನ್ ಸಾರು, ಮಂಜುನಾಥ್ ಸರ್. ಮಂಜುನಾಥ್ ಸರ್ ಮನೆಗ ದಾನವ್ ಸರ್ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅನ್ಸ್ತಿದ್ರು. ಒಬ್ರು ಚಪಾತಿ ಮಾಡ್ಬೇಕು, ಒಬ್ರು ತರಕಾರಿ ಮಾಡ್ಬೇಕು, ಇನ್ನೊಬ್ರು ಒಳಗಡೆ ಕಟ್ ಮಾಡ್ಬೇಕು. ಏನದು ಶಿಸ್ತು. ಅದರಲ್ಲಿ ಮಿಲಿಟರಿ ಸರ್, ನಮ್ಗೆ ಮಿಲಿಟರಿ ಹ್ಯಾಂಡ್ ಅದೇ ತಾನೇ ಬಂದಿದ್ರು. ಏನ್ ಶಿಸ್ತು ಅಂತಂದ್ರೆ ಅವ್ರ ಶಿಸ್ತು ನೋಡಿ ನಾವು ನಿಜಕ್ಕೂ ಕೂಡ ಇಂಥವ್ರು ಸಂಘದಲ್ಲಿ ಇದ್ದು ಬಹಳ ಖುಷಿ ಆಯ್ತು ಅಂತ ಅನ್ಸ್ತಿತ್ತು. ಅಂತ ಒಂದು ಮಾತಿನಲ್ಲಂತೂ ಮಂಜುನಾಥ್ ಸರ್ ಮಾತು ಕೇಳಕ್ಕಂತೂ ಎಲ್ಲರೂ ಇಡೀ ಊರಲ್ಲೆಲ್ಲರೂ ಕಾಯ್ತಿದ್ರು. ಎಷ್ಟು ಮಾತಾಡ್ತಾರಲ್ಲ, ಯಾಕಂದ್ರೆ ಅದುವರೆಗೂ ಕೂಡ ಯಾವುದೇ ಆ ತರದ ವಾತಾವರಣವನ್ನ ನೋಡಿಲ್ಲ ಅವರಿಗೆ. ಇದೊಂದು ಹೊಸ ಜಗತ್ತು ಪರಿಚಯಿಸಿರ್ತಕ್ಕಂಥದ್ದು, ಮಕ್ಕಳಿಗೆ ಕನಸುಗಳನ್ನ ಕಂಡಿರ್ತಕ್ಕಂಥದ್ದು, ಮಕ್ಕಳಿಗೆ ಊರಿನ ಬೆಳವಣಿಗೆಗಳನ್ನ, ಮುಂದಿನ ಪರಿಹಾರದ ಮಾರ್ಗಗಳನ್ನು ಹೇಳಿರ್ತಕ್ಕಂಥದ್ದು. ಒಂದು ಸತ್ಯ ಏನಂದ್ರೆ, ಒಬ್ಬ ಹುಡುಗರಿಗೆ 13 ಎಷ್ಟೋ ಮಾರ್ಕ್ಸ್ ಉಲ್ಟಾ ಪಲ್ಟಾ ಬಿದ್ದಿದ್ದು. ಶಶಿಕುಮಾರ್ ಇಲ್ಲಿದ್ದಾರಲ್ಲ ಅವರು, ಶಶಿಕುಮಾರ್ ನಿಜಕ್ಕೂ ಕೂಡ ಗಾಬರಿ ಆಗಿಬಿಟ್ಟು ನಾವು ಹೆಂಗ್ ಸರ್ ಅಂತ ಹುಡುಗ ಹೆಂಗ್ ಫೇಲ್ ಆಗ್ತಾರೆ ಅಂತ. ಅದರ ಪ್ರಯತ್ನ ಪಟ್ಟ ಕ್ಷಣಗಳು ನೋಡ್ಬಿಟ್ರೆ ಅದು ನಮಗೆ ಇನ್ನ ಹಂಚ್ಕೊಳ್ಳೋದು ನಿಜಕ್ಕೂ ಕೂಡ ಖುಷಿ ಆಗ್ತದೆ. ಬೋರ್ಡ್ ತನ ಹೋಗಿ ಇಲ್ಲಿರ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆ ಪೇಪರ್ ಯಾರಿಗೆ ಹೋಗಿತ್ತು ಅದನ್ನ ಇವ್ರ ಪೇಪರ್ ಅಂತ ಹೇಳಿ ದಾಖಲೆ ಸಹಿತವಾಗಿ ಅವ್ರು ಮಾಡಿ ಇವ್ರು ರಿಸಲ್ಟ್ ಅನ್ನು ಕೊಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಸಂಘಟಿತ ಪ್ರಯತ್ನ. ಇಂತಹ ಮಾತುಗಳು ನೆನಪುಗಳು ಬಹಳ ಇದಾವೆ. ಯಾಕಂದ್ರೆ 13 ವರ್ಷದ ಪ್ರಯಾಣ 24/7 ಅವರ ಜೊತೆಗೆ ಕಳೆದಿದ್ದೀನಿ ನಾನು. ಅವರ ಊಟ, ಅವರ ವಸತಿ, ಆ ಮಳೆ ಬಂದಾಗ ನೆನೆಸ್ಕೊಂಡಿರ್ತಕ್ಕಂಥ ಕ್ಷಣಗಳು ನಿಜಕ್ಕೂ ಕೂಡ ಮರೆಯಲಾಗದು. ಮಳೆ ಸೋಲ್ತಿದ್ರೆ ನಾವೆಲ್ಲರೂ ಕೂಡ ಆ ಸಾಮಾನ್ಯಕ್ಕೂ ಈ ಸಾಮಾನ್ಯಕ್ಕೂ ಅಂತೇಳಿ ಬಹಳ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಕರಿಸ್ತಾ ಬಾಳ್ತಿದ್ವಿ. ಆ ಸಹಕಾರ, ಪ್ರೀತಿ, ಸಹನೆ ನಿಜಕ್ಕೂ ಕೂಡ ನೀವು ಮೈಗೂಡಿಸಿಕೊಂಡಿದ್ದೀರಿ ಸರ್. ಎಷ್ಟು ಸಹನೆ ಅಂತಂದ್ರೆ ಮಂಜುನಾಥ್ ಸರ್ ಗಂಗಾವತಿ ಮೊಬೈಲ್ ಕೊಟ್ಟಾರ. ಒಂದ್ಸಲ ಬಂದೇನಪ್ಪ, ಎದಕ್ ಬರ್ಬೇಕಲ್ಲಿ ಅಲ್ಲಿ ಮಗಳ ಯಾರ ಮನೆಗೆ ಕೊಟ್ಟಿಲ್ಲ ನಂಗೆ ಗೊತ್ತೋದಿಲ್ಲ, ಅವ್ರ ಆರಾಮಾಗಿ ಇರ್ತಾರೆ, ನಂದೇನಾದ ಅಂತ. ಅಷ್ಟು ಅವ್ರ ಬೀಗರ ಬಗ್ಗೆ ದೊಡ್ಡ ಹೆಮ್ಮೆ ಮತ್ತು ಗೌರವ. ಯಾವಾಗ ಬಂದ್ರೆ ಇಲ್ಲ ಮಾತಾಡ್ಸಿದ್ರೆ ಹೋಗ್ಬಿಟ್ಟೆ ನಾನು ಹೊಟ್ಟೆ ಸಿಗೋದಿಲ್ಲ. ಅಷ್ಟು ಸದಾಕಾಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ತನ್ನ ಜೀವನವನ್ನೇ ಒಳಗಾಗಿರ್ತಕ್ಕಂಥ ಸ್ನೇಹಿತ ಅಂತಕ್ಕಂಥ ನನಗೆ ಹೆಮ್ಮೆ ಇದೆ. ಇನ್ನು ಮಾತಾಡಬೇಕಾಗಿತ್ತು, ಸಮಯದ ಅಭಾವ, ಹೀಗಾಗಿ ನಾನು ಧಾರವಾಡ ಬಂದಿದ್ದೀನಿ. ನನ್ಗೆ ಇಷ್ಟು ಸಾಕು. ತುಂಬ ಹೃದಯದ ಧನ್ಯವಾದಗಳು ಸರ್. ವೇದಿಕೆಗೆ, ಗೆಳೆಯರಿಗೆ, ನೀವು ನಿಮ್ಮ ಆರೋಗ್ಯ, ಆಯುಷು ಎಲ್ಲರೂ ಚೆನ್ನಾಗಿರ್ಲಿ. ಹಾಗೆ ನನ್ನ ತಂಗಿ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಕೂಡ ಅದು ಏನೋ ನನಗೆ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯ ಅಂತಲ್ಲ, ಹಂಗ ಸಿಕ್ಕಳು ಬೆನ್ನೆಲುಬಾಗಿ ನಿಂತು ಇಡೀ ಜೀವನವನ್ನ ಬಹಳ ಚೆನ್ನಾಗಿ ಗೆದ್ದು ಬಿಟ್ರು ಅಂತಕ್ಕಂಥದ್ದು. ತುಂಬಾ ಧನ್ಯವಾದ.